ಅವರ್ ಕಾನ್ಸ್ಟಿಟ್ಯೂಷನ್ ಗೈಡಿಂಗ್ ಪ್ರಿನ್ಸಿಪಲ್ಸ್, ನಮ್ಮ ಸಂವಿಧಾನ ಮಾರ್ಗದರ್ಶಿ ನಿಯಮಗಳು. ಈ ಪಾಠ ಕಲಿತ ನಂತರ ಸ್ವಯಂ ಮೌಲ್ಯಮಾಪನ ಮಾಡಿಕೊಳ್ಳುವುದು, ಅದಕ್ಕಾಗಿ ರೀಸ್ಟಾರ್ಟ್ ಆಯ್ಕೆ ಮಾಡುವುದು. Hi, are you ready to start this assessment? Read the questions carefully before you answer. Good luck. Let's go in. 3, 2, and 1. ಈಗ ಮೌಲ್ಯಮಾಪನ ಆರಂಭಿಸುವುದು. ಉತ್ತರಿಸುವ ಮೊದಲು ಪ್ರಶ್ನೆಗಳನ್ನು ಸರಿಯಾಗಿ ಓದಬೇಕು. The Constitution of India is also called as. ಮೊದಲನೇ ಪ್ರಶ್ನೆ, ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಈಸ್ ಆಲ್ಸೋ ಕಾಲ್ಡ್ ಆಸ್ ಡ್ಯಾಶ್. ಈ ಪ್ರಶ್ನೆಯ ಅರ್ಥ, ಭಾರತದ ಸಂವಿಧಾನವನ್ನು ನಾವು ಹೀಗೆ ಕೂಡ ಕರೆಯಬಹುದು. ಆಯ್ಕೆಗಳು: ಎ ಭಾರತೀಯ ಅಕಾಡೆಮಿ, ಭಾರತೀಯ ಶಿಕ್ಷಣ ಸಂಸ್ಥೆ. ಬಿ ಭಾರತೀಯ ಸಂವಿಧಾನ. ಸಿ ನಾವೆಲ್ ಕಾದಂಬರಿ. ಡಿ ನ್ಯೂಸ್ ಪೇಪರ್ ಸಮಾಚಾರ ಪತ್ರಿಕೆ. ಭಾರತದ ಸಂವಿಧಾನವನ್ನು ನಾವು ಭಾರತೀಯ ಸಂವಿಧಾನ ಎಂದು ಕರೆಯಬಹುದು. ಸರಿಯಾದ ಉತ್ತರ ಭಾರತೀಯ ಸಂವಿಧಾನ ಆಗಿದೆ. ಭಾರತೀಯ ಅಕಾಡೆಮಿ, ನಾವೆಲ್ ಮತ್ತು ನ್ಯೂಸ್ ಪೇಪರ್ ಈ ಆಯ್ಕೆಗಳು ತಪ್ಪಾಗಿವೆ. ಭಾರತೀಯ ಸಂವಿಧಾನ ಆಯ್ಕೆ ಮಾಡಿ ಉತ್ತರ ಸಲ್ಲಿಸುವುದು. Wow, that is correct. ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಓದುವುದು. India is a sovereign country. That means it can make its own. ಎರಡನೇ ಪ್ರಶ್ನೆ, ಇಂಡಿಯಾ ಈಸ್ ಅ ಸಾವರಿನ್ ಕಂಟ್ರಿ. ದ್ಯಾಟ್ ಮೀನ್ಸ್ ಇಟ್ ಕ್ಯಾನ್ ಮೇಕ್ ಇಟ್ಸ್ ಓನ್ ಡ್ಯಾಶ್. ಈ ಪ್ರಶ್ನೆಯ ಅರ್ಥ, ಭಾರತವು ಸಾರ್ವಭೌಮ ದೇಶ. ಇದರ ಅರ್ಥ ಅದು ತನ್ನ ಸ್ವಂತಕ್ಕೆ ಏನನ್ನು ಮಾಡಬಹುದು. ಆಯ್ಕೆಗಳು: ಎ ಮನಿ ಹಣ. ಬಿ ಸ್ಟೇಟ್ ರಾಜ್ಯ. ಸಿ ಇಲೆಕ್ಷನ್ ಚುನಾವಣೆ. ಡಿ ರೂಲ್ಸ್ ಆ್ಯಂಡ್ ಡಿಸಿಷನ್ಸ್ ನಿಯಮಗಳು ಮತ್ತು ನಿರ್ಧಾರಗಳು. ಭಾರತವು ಸಾರ್ವಭೌಮ ದೇಶ. ಇದರ ಅರ್ಥ ಅದು ತನ್ನ ಸ್ವಂತಕ್ಕೆ ನಿಯಮಗಳು ಮತ್ತು ನಿರ್ಧಾರಗಳನ್ನು ಮಾಡಬಹುದು, ಅಂದರೆ ರೂಲ್ಸ್ ಆ್ಯಂಡ್ ಡಿಸಿಷನ್ಸ್. ಮನಿ, ಸ್ಟೇಟ್, ಇಲೆಕ್ಷನ್ ಈ ಆಯ್ಕೆಗಳು ತಪ್ಪಾಗಿವೆ. ರೂಲ್ಸ್ ಆ್ಯಂಡ್ ಡಿಸಿಷನ್ಸ್ ಆಯ್ಕೆ ಮಾಡಿ ಉತ್ತರ ಸಲ್ಲಿಸುವುದು. Well done. Correct answer. ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಓದುವುದು. Indian Constitution is a set of dash of our country. ಮೂರನೇ ಪ್ರಶ್ನೆ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಈಸ್ ಅ ಸೆಟ್ ಆಫ್ ಡ್ಯಾಶ್ ಆಫ್ ಅವರ್ ಕಂಟ್ರಿ. ಈ ಪ್ರಶ್ನೆಯ ಅರ್ಥ, ಭಾರತದ ಸಂವಿಧಾನವು ನಮ್ಮ ದೇಶದ ಯಾವುದರ ಒಂದು ಪಟ್ಟಿ ಆಗಿದೆ. ಆಯ್ಕೆಗಳು: ಎ ಲಾಸ್ ಆ್ಯಂಡ್ ರೂಲ್ಸ್ ಕಾನೂನು ಮತ್ತು ನಿಯಮಗಳು. ಬಿ ಕೀಸ್ ಕೀಲಿಗಳು. ಸಿ ಟೂಲ್ಸ್ ಸಲಕರಣೆಗಳು. ಡಿ ವಾಚ್ ಗಡಿಯಾರ. ಭಾರತದ ಸಂವಿಧಾನವು ನಮ್ಮ ದೇಶದ ಕಾನೂನು ಮತ್ತು ನಿಯಮಗಳ ಒಂದು ಪಟ್ಟಿ ಆಗಿದೆ. ಲಾಸ್ ಆ್ಯಂಡ್ ರೂಲ್ಸ್ ಸರಿಯಾದ ಉತ್ತರ. ಕೀಸ್, ಟೂಲ್ಸ್, ವಾಚ್ ಈ ಆಯ್ಕೆಗಳು ತಪ್ಪಾಗಿವೆ. ಲಾಸ್ ಆ್ಯಂಡ್ ರೂಲ್ಸ್ ಆಯ್ಕೆ ಮಾಡಿ ಉತ್ತರ ಸಲ್ಲಿಸುವುದು. That's correct. You're amazing. ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಓದುವುದು. Mr. Johnson wants to employ an 8-year-old girl for household work. In India, we prohibit that because it is. ನಾಲ್ಕನೇ ಪ್ರಶ್ನೆ, ಮಿಸ್ಟರ್ ಜಾನ್ಸನ್ ವಾಂಟ್ಸ್ ಟು ಎಂಪ್ಲಾಯ್ ಆನ್ 8-year-old ಗರ್ಲ್ ಫಾರ್ ಹೌಸ್ಹೋಲ್ಡ್ ವರ್ಕ್. ಇನ್ ಇಂಡಿಯಾ ವಿ ಪ್ರೊಹಿಬಿಟ್ ದ್ಯಾಟ್ ಬಿಕಾಸ್ ಇಟ್ ಈಸ್ ಡ್ಯಾಶ್. ಈ ಪ್ರಶ್ನೆಯ ಅರ್ಥ, ಮಿಸ್ಟರ್ ಜಾನ್ಸನ್ 8 ವರ್ಷದ ಹುಡುಗಿಯನ್ನು ತನ್ನ ಗೃಹ ಕಾರ್ಯಕ್ಕೆ ನೇಮಕ ಮಾಡಲು ಬಯಸುತ್ತಾನೆ. ಭಾರತದಲ್ಲಿ ಇದನ್ನು ನಿಷೇಧಿಸಲಾಗಿದೆ. ಏಕೆ? ಆಯ್ಕೆಗಳು: ಎ ನ್ಯೂಟ್ರಲ್ ತಟಸ್ಥ. ಬಿ ಜನರಲ್ ಸಾಮಾನ್ಯ. ಸಿ ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲಾಯ್ಟೇಷನ್ ಶೋಷಣೆಯ ವಿರುದ್ಧ ಹಕ್ಕು. ಡಿ ಪೊಲೀಸ್. ರೈಟ್ ಅಗೇನ್ಸ್ಟ್
ಎಕ್ಸ್ಪ್ಲಾಯ್ಟೇಷನ್ ಅಂದರೆ ಶೋಷಣೆಯ ವಿರುದ್ಧ ಹಕ್ಕು. ಇದರ ಪ್ರಕಾರ 8 ವರ್ಷದ ವಯಸ್ಸಿನ ಹುಡುಗಿ ಅಥವಾ ಹುಡುಗನನ್ನು ಕೆಲಸಕ್ಕೆ ನೇಮಿಸಿಕೊಳ್ಳುವುದನ್ನು ಭಾರತದಲ್ಲಿ ನಿಷೇಧಿಸಲಾಗಿದೆ. ನ್ಯೂಟ್ರಲ್, ಜನರಲ್, ಪೊಲೀಸ್ ಈ ಆಯ್ಕೆಗಳು ತಪ್ಪಾಗಿದ್ದು ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲಾಯ್ಟೇಷನ್ ಈ ಆಯ್ಕೆ ಸರಿಯಾಗಿದ್ದು ಆಯ್ಕೆ ಮಾಡಿ ಉತ್ತರ ಸಲ್ಲಿಸುವುದು. Awesome. Correct again. ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಓದುವುದು. We have freedom to go to temple, church or mosque for prayer. This pillar of character is called. 5ನೇ ಪ್ರಶ್ನೆ. We have freedom to go to temple, church or mosque for prayer. This pillar of character is called a dash. ಈ ಪ್ರಶ್ನೆಯ ಅರ್ಥ ನಾವು ಪ್ರಾರ್ಥನೆಯನ್ನು ಸಲ್ಲಿಸಲು ದೇವಸ್ಥಾನ, ಚರ್ಚ್ ಮತ್ತು ಮಸೀದಿಗೆ ಹೋಗಬಹುದು. ಇದು ಯಾವ ನಡತೆಯ ಆಧಾರ ಸ್ತಂಭವಾಗಿದೆ? ಆಯ್ಕೆಗಳು: ಎ ರೆಸ್ಪಾನ್ಸಿಬಿಲಿಟಿ ಜವಾಬ್ದಾರಿ, ಬಿ ಚೀಟಿಂಗ್ ಮೋಸ, ಸಿ ಆನೆಸ್ಟಿ ಪ್ರಾಮಾಣಿಕತೆ, ಡಿ ರೈಟ್ ಟು ಫ್ರೀಡಮ್ ಆಫ್ ರಿಲಿಜನ್ ಅಂದರೆ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು. ಪ್ರಾರ್ಥನೆಯನ್ನು ಸಲ್ಲಿಸಲು ನಾವು ದೇವಸ್ಥಾನ, ಚರ್ಚ್ ಮತ್ತು ಮಸೀದಿಗೆ ಹೋಗಬಹುದು. ಇದು ರೈಟ್ ಟು ಫ್ರೀಡಮ್ ಆಫ್ ರಿಲಿಜನ್ ಅಂದರೆ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು. ರೆಸ್ಪಾನ್ಸಿಬಿಲಿಟಿ, ಚೀಟಿಂಗ್, ಆನೆಸ್ಟಿ ಈ ಆಯ್ಕೆಗಳು ತಪ್ಪಾಗಿವೆ. ರೈಟ್ ಟು ಫ್ರೀಡಮ್ ಆಫ್ ರಿಲಿಜನ್ ಆಯ್ಕೆ ಮಾಡಿ ಉತ್ತರ ಸಲ್ಲಿಸುವುದು. Congratulations, you got it right. ಸರಿಯಾದ ಉತ್ತರ